ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇವತ್ತು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1 ಸಬ್ಜೆಕ್ಟ್ 5th ಸೆಮ್ ಬಿಕಾಮ್ದು ಮಾಡ್ಯೂಲ್ 3 ಲೈಬ್ರರಿ ಬೇಸ್ಡ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನೋಡೋಣ. ಈ ವಿಡಿಯೋದಲ್ಲಿ ಥಿಯರಿ ಮತ್ತು ಸಮ್ಸ್ ಎರಡೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾಡ್ಯೂಲ್ 3ಅಲ್ಲಿ ತುಂಬ ಸಮ್ಸ್ ಇದೆ. ಒನ್ ವಿಡಿಯೋದಲ್ಲಿ ಟು ಮೆಥಡ್ ಸಮ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಮೀನಿಂಗ್ ಆಫ್ ಎಂಪ್ಲಾಯಿ ಬೆನಿಫಿಟ್. ಸೊ ಎಂಪ್ಲಾಯಿ ಬೆನಿಫಿಟ್ ಅಂದರೆ ನೀವು ವರ್ಕ್ ಮಾಡ್ತಿದ್ದೆ, ವರ್ಕ್ ಪ್ಲೇಸಸಲ್ಲಿ ನಿಮ್ಗೆ ಏನೇನು ಎಂಪ್ಲಾಯಿ ಬೆನಿಫಿಟ್ ಸಿಗುತ್ತೆ ಥ್ರೂ ದ ಆರ್ಗನೈಸೇಷನ್ ಅಥವಾ ಥ್ರೂ ಕಂಪ್ನಿಯಿಂದ, ಅದನ್ನ ನಾವು ಎಂಪ್ಲಾಯಿ ಬೆನಿಫಿಟ್ ಅಂತ ಕರಿತೀವಿ. ಸೊ ಎಂಪ್ಲಾಯಿ ಬೆನಿಫಿಟ್ ರೆಫರ್ಸ್ ಟು ಆಲ್ ದಿ ಫಾರ್ಮ್ಸ್ ಆಫ್ ಕನ್ಸಿಡರೇಷನ್ ಗಿವನ್ ಬೈ ಅನ್ ಎಂಟಿಟಿ ಇನ್ ಎಕ್ಸ್ಚೇಂಜ್ ಆಫ್ ಸರ್ವಿಸ್ ರೆಂಡೆಡ್ ಬೈ ಇಟ್ಸ್ ಎಂಪ್ಲಾಯ್ಸ್. ನೀವೊಂದು ಸರ್ವಿಸ್ ಮಾಡ್ತೀರಾ ಕಂಪ್ನಿಗೆ, ಆ ಕಂಪ್ನಿಯವರು ನಿಮಗೆ ಒಂದು ಎಂಟಿಟಿ ಕೊಡುತ್ತೆ, ಅಥವಾ ರೆಂಡೆಡ್ ಒಂದು ಸರ್ವಿಸಸ್ ಕೊಡ್ತಾರೆ. ನೀವು ಹೇಗೆ ಸರ್ವಿಸ್ ಮಾಡ್ತೀರಾ, ಕಂಪ್ನಿಯವರು ನಿಮ್ಗೊಂದು ಸರ್ವಿಸ್ ಕೊಟ್ಟರೆ ಅದನ್ನ ಎಂಪ್ಲಾಯಿ ಬೆನಿಫಿಟ್ ಅಂತ ಕರೀತಾರೆ. So employee benefit can be classified into two types, that is short term benefits and long term benefits. Short term benefits ಅಂದರೆ it includes employee benefits that are expected to be settled within 12 months. 12 months ಒಳಗಡೆ ಸೆಟಲ್ ಆಗಬೇಕು ಆಫ್ಟರ್ ದ ಎಂಡ್ ಆಫ್ ದಿ ಪೀರಿಯಡ್. ಲೈಕ್ ಈಗ ಫಸ್ಟ್ ಜನವರಿಯಿಂದ ಡಿಸೆಂಬರ್ವರೆಗೂ ಆ ಮಿಡಲಲ್ಲೇ ನಮ್ಮದು ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಏನಾದಿದೆ ಅದು ಫುಲ್ ಸೆಟಲ್ ಆಗಿರಬೇಕಾಗುತ್ತೆ, ಅದನ್ನ ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಬಂದು ಸ್ಯಾಲ್ರಿ, ವೇಜಸ್, ಬೋನಸ್ ಆ್ಯಂಡ್ ಪೇಯ್ಡ್ ಲೀವ್ಸ್, ಇದಿಷ್ಟು ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಆಗುತ್ತೆ. ನೆಕ್ಸ್ಟ್ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಬಂದು ಇಟ್ ಇನ್ಕ್ಲೂಡ್ಸ್ ಇದೆ ಮೋರ್ ದೆನ್ 12 ಮಂತ್ಸ್. ಈಗ ಜನವರಿಯಿಂದ ನೀವು ಎಷ್ಟು ಬೇಕಾದ್ರೂ 12 ಮಂತ್ಸ್ ಮುಂಚೆ ಎಷ್ಟು ಬೇಕಾದ್ರೂ ತೊಗೊಳ್ಳಿ, 3 ಮಂತ್ಸ್ ತೊಗೊಳ್ಳಿ, 4 ಮಂತ್ಸ್ ತೊಗೊಳ್ಳಿ, ಲಾಂಗ್ ಟರ್ಮ್ವರೆಗೂ ಇರುತ್ತೆ, ಅದನ್ನ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಅಂತ ಕರಿತೀವಿ. ಇಟ್ ಇನ್ಕ್ಲೂಡ್ಸ್ ಎಂಪ್ಲಾಯ್ ಬೆನಿಫಿಟ್ಸ್ ದಟ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಸೆಟಲ್ಡ್ ಮೋರ್ ದೆನ್ 12 ಮಂತ್ಸ್ ಆಫ್ಟರ್ ದಿ ಎಂಡ್ ಆಫ್ ದಿ ಪೀರಿಯಡ್. ಅದೇ 12 ಮಂತ್ಸ್ ಅದು ಎಂಡ್ ಆಫ್ ದಿ ಪೀರಿಯಡ್ ಅಂದರೆ ನಿಮ್ಗೆ ಒಂದು ಪರ್ಟಿಕ್ಯುಲರ್ ಡೇಟ್ ಕೊಡ್ತಾರೆ. ನಾನು ಎಕ್ಸಾಂಪಲ್ ಹೇಳಿತ್ತು ಜಾನಿಂದ ಡಿಸೆಂಬರ್ ಅಂತ, ನಿಮ್ಮ ಪರ್ಟಿಕ್ಯುಲರ್ ಡೇಟ್ ಅದು 12 ಮಂತ್ಸ್ ಆದಮೇಲೆ ಎಷ್ಟಾದರೂ ನೀವು ಯೂಸ್ ಮಾಡ್ಬೋದು ಅನ್ನೋ ಹತ್ರ. ಎಕ್ಸಾಂಪಲ್ ಗ್ರ್ಯಾಚುಟಿ, ಪೆನ್ಷನ್, ಮೆಡಿಕಲ್ ಬೆನಿಫಿಟ್ಸ್. ನೆಕ್ಸ್ಟ್ ರೆಕಗ್ನಿಷನ್ ಅಂತ ಇದೆ. ರೆಕಗ್ನಿಷನ್ ಈಸ್ ನಥಿಂಗ್ ಬಟ್ ನೀವೊಂದು ಕಂಪ್ನಿಲಿ ಒಂದು ಟ್ರಾನ್ಸಾಕ್ಷನ್ಸ್ ಮಾಡ್ತೀರಾ ಅಥವಾ ಮೆಷರ್ ಮಾಡ್ತೀರಾ, ಐಡೆಂಟಿಫೈ ಮಾಡ್ತೀರಾ, ಅದನ್ನ ನೀವು ರೆಕಗ್ನೈಸ್ ಮಾಡಿ ಥ್ರೂ ದ ಫಿನಾನ್ಷಿಯಲ್ ಇಯರ್ ನೀವು ಒಂದು ಬ್ಯಾಲೆನ್ಸ್ ಮಾಡೋದನ್ನ ನಾವು ರೆಕಗ್ನಿಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೀವು ಕ್ಯಾಶ್ನ ಅದನ್ನ ಮೆಷರ್ ಮಾಡ್ತೀರಾ, ನಮಗಿಷ್ಟು ಈ ಮಂತಲ್ಲಿ ನಮಗಿಷ್ಟು ಅಮೌಂಟ್ ಹೋಗಿದೆ, ನೆಕ್ಸ್ಟ್ ಮಂತಲ್ಲಿ ಇಷ್ಟು ಹೋಗುತ್ತೆ, ಐಡೆಂಟಿಫೈ ಎಲ್ಲ ಮಾಡ್ತೀರಾ, ಅದನ್ನ ರೆಕಗ್ನಿಷನ್ ಅಂತ ಕರೀತಾರೆ. ಸೊ ಮೀನಿಂಗ್ ಬಂದು ಇಟ್ ರೆಫರ್ಸ್ ಟು ದ ಪ್ರೊಸೆಸ್ ಆಫ್ ಇನ್ಕಾರ್ಪೊರೇಟಿಂಗ್ ಆನ್ ಐಟಮ್ ಆರ್ ಟ್ರಾನ್ಸಾಕ್ಷನ್ ಇನ್ ಅನ್ ಎಂಟಿಟಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. It involves identifying and measuring the item or transaction and determining the criteria for recognition of financial statements. ಇದು ಮೀನಿಂಗ್ ಆಗಿದೆ. ಸೊ ಇದೊಂದು 3 ಟೈಪ್ಸ್ ಇದೆ. ರೆಕಗ್ನಿಷನ್ ಕ್ರೈಟೀರಿಯಾ ಡಿಪೆಂಡಿಂಗ್ ಆನ್ ಟೈಪ್ಸ್ ಆಫ್ ಬೆನಿಫಿಟ್ಸ್ ಬಂದು ಶಾರ್ಟ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್, ಪೋಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್, ಟರ್ಮಿನೇಷನ್ ಬೆನಿಫಿಟ್. ಸೊ ಇದಿಷ್ಟು 2 ಮಾರ್ಕ್ಸಿಗೆ ಕೇಳ್ತಾರೆ, ಇದನ್ನ ಕೇಳಿದ್ರೆ ಅಷ್ಟೇ. ಇನ್ನು 2 ಮಾರ್ಕ್ಸಿಗೆ ಬೇಕಾದ್ರೆ ಕೇಳಿದ್ರೆ ನೀವು ಬರೀಬೋದು. ಸೊ ಇದರಲ್ಲಿ ಕ್ಯಾಲ್ಕುಲೇಷನ್ ಆಫ್ ಆ್ಯಕ್ಚುಯಲ್ ರಿಟರ್ನ್ ಆನ್ ಪೆನ್ಷನ್ ಪ್ಲಾನ್ ಅಸೆಟ್ ಅಂತ ಒಂದು ಸಮ್ ಇದೆ, ಅದನ್ನ ನೋಡೋಣ. ಫಸ್ಟ್ ಅದಕ್ಕಿಂತ ಮುಂಚೆ ಫಾರ್ಮ್ಯಾಟ್ ನೋಡೋಣ. ಅದೇ ಫಾರ್ಮ್ಯಾಟ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಆ್ಯಕ್ಚುಯಲ್ ರಿಟರ್ನ್ ಆನ್ ಪೆನ್ಷನ್ ಪ್ಲಾನ್ ಅಸೆಟ್. ಸೊ ಪರ್ಟಿಕ್ಯುಲರ್ ಅಮೌಂಟ್ ಫಸ್ಟ್ ಬಂದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಪ್ಲಾನ್ ಅಸೆಟ್ ಎಂಡ್ ಆಫ್ ದಿ ಇಯರ್. ಅದೇ ನಾನು ಹೇಳಿದ್ನಲ್ಲ, ಎಂಡ್ ಆಫ್ ದಿ ಇಯರ್ವರೆಗೂ ಎಷ್ಟಿದೆ ಫಸ್ಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಕೊಡಿ, ಅದನ್ನ ಅಮೌಂಟ್ ಬರ್ಕೊತೀವಿ. ಲೆಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಪ್ಲಾನ್ ಅಸೆಟ್ ಬಿಗಿನಿಂಗ್ ಆಫ್ ದಿ ಇಯರ್, ಚೇಂಜ್ ಇನ್ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ ಬಿಗಿನಿಂಗ್ ಎಷ್ಟಿತ್ತು ಅಂತ ಅದು ಬರ್ಕೊತೀವಿ. ಸೊ ಇವೆರಡು ನಮ್ಗೆ ಟೋಟಲ್ ಮಾಡಿದ್ರೆ ಒಂದು ಅಮೌಂಟ್ ಬರುತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಅಂದರೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್, ಸ್ಯಾಲ್ರಿ, ವೇಜಸ್ ಏನಾದರೂ ಕೊಟ್ಟಿದ್ರೆ ಅದನ್ನ ಬರ್ಕೊತೀವಿ. ಲೆಟ್ಸ್ ಬೆನಿಫಿಟ್ ಪೇಡ್, ಅವ್ರ ಕಡೆಯಿಂದ ನಮ್ಗೆ ಏನಾದ್ರು ಬೆನಿಫಿಟ್ ಕೊಟ್ಟಿದ್ರೆ ಅದನ್ನ ಲೆಸ್ ಮಾಡ್ತೀವಿ. ಸೊ ಇವೆರಡು ಬಂದಿರೋ ಅಮೌಂಟ್ನ ಇಲ್ಲಿ ಬರ್ಕೊತೀವಿ. ಲಾಸ್ಟಲ್ಲಿ ನಮಗೆ ಆ್ಯಕ್ಚುಯಲ್ ರಿಟರ್ನ್ ಆನ್ ಪ್ಲಾನ್ ಅಸೆಟ್ ಸಿಗುತ್ತೆ. ಇದು ಫಾರ್ಮ್ಯಾಟು. ಈಗ ಸಮ್ ನೋಡೋಣ. ಸೊ ಇದು ಕ್ವಶನ್ ಈ ಥರ ನಿಮಗೆ ಕೊಡ್ತಾರೆ. ಇದು ಬಂದು ನಿಮ್ಗೆ IAS 6 ಮಾರ್ಕ್ಸಿಗೆ ಸ್ಪ್ಲಿಟ್ ಮಾಡ್ತಾರೆ. ಇದೇ ಥರ 2 ಕ್ವಶನ್ ಕೇಳ್ಬೋದು, ಅಥವಾ ಇದನ್ನ 6 ಮಾರ್ಕ್ಸಿಗೆ ಕೇಳಿ, ಇದರಲ್ಲೇ ಇನ್ನು ಈ ಚಾಪ್ಟರ್ ಎಷ್ಟೊಂದು ಸಮ್ಸ್ ಇದೆ ಅದನ್ನ 6 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಫಸ್ಟ್ ಈ ಮೆಥಡ್ ನೋಡೋಣ. ಇದರಲ್ಲೇ ನಾನು 2 ಸಮ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ದ ಫಾಲೋಯಿಂಗ್ ಡೇಟಾ ಅಪ್ಲೈಸ್ ಟು ಕಂಪ್ನಿ ಡಿಫೈನ್ಡ್ ಬೆನಿಫಿಟ್ಸ್ ಪೆನ್ಷನ್ ಫಾರ್ ದಿ ಇಯರ್, ಪರ್ಟಿಕ್ಯುಲರ್ಸ್ ಅಮೌಂಟ್ ಕೊಟ್ಟಿದ್ದಾರೆ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಪ್ಲಾನ್ ಅಸೆಟ್ ಎಂಡ್ ಆಫ್ ದಿ ಇಯರ್ 5,70,000, ಬೆನಿಫಿಟ್ಸ್ ಪೇಡ್ 1 lakh, ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ 1,40,000, fair market value of plan asset at the beginning 4 lakh, calculate the actual return on plan asset. ಸೊ ಇದು ಕ್ವಶನ್ ಆಗಿರುತ್ತೆ. ಸಮ್ ಸಾಲ್ವ್ ಮಾಡೋಣ. ಇದು ಸೊಲ್ಯೂಷನ್. ಸೊ ನಾವು ಫಾರ್ಮ್ಯಾಟ್ ನೋಡ್ಕೊಂಡು ಸೊಲ್ಯೂಷನ್ ಮಾಡೋಣ. ಫಸ್ಟ್ ಫಾರ್ಮ್ಯಾಟಲ್ಲಿ ಏನಿದೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಪ್ಲಾನ್ ಅಸೆಟ್ ಎಂಡ್ ಆಫ್ ದಿ ಇಯರ್. ಸೊ ಕ್ವಶನಲ್ಲಿ ನೋಡೋಣ ಕೊಟ್ಟಿದ್ದಾರಾ ಅಂತ. ಇಲ್ಲ ಇದೆ ನೋಡಿ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಅಸೆಟ್ ಎಂಡ್ ಆಫ್ ದಿ ಇಯರ್ ದಟ್ ಇಸ್ 5,70,000. ಸೊ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಆ್ಯಕ್ಚುಯಲ್ ರಿಟರ್ನ್ ಆನ್ ಪ್ಲಾನ್ ಅಸೆಟ್ ಅಂತ ಹೆಡ್ಡಿಂಗ್ ಆಗ್ತೀರಾ, ಪರ್ಟಿಕ್ಯುಲರ್ಸ್ ಅಮೌಂಟ್. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಆನ್ ಅಸೆಟ್ ಎಂಡ್ ಆಫ್ ದಿ ಇಯರ್ ಇಸ್ 5,70,000.
ನೆಕ್ಸ್ಟ್ ಏನಿದೆ, ಲೆಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಪ್ಲಾನ್ ಅಸೆಟ್ ಬಿಗಿನಿಂಗ್ ಆಫ್ ದಿ ಇಯರ್. ಬಿಗಿನಿಂಗ್ ಆಫ್ ದಿ ಇಯರ್ ಎಷ್ಟಿದೆ? 4 lakh. ಕ್ವಶನಲ್ಲಿದೆ ನೋಡಿ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಪ್ಲಾನ್ ಅಸೆಟ್ ಅಟ್ ದಿ ಬಿಗಿನಿಂಗ್ 4 lakh. ಲೆಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಎನ್ ಅಸೆಟ್ ಬಿಗಿನಿಂಗ್ ಆಫ್ ದಿ ಇಯರ್ಸ್ 4 lakh. ಸೊ ಇವೆರಡು ನಾವು ಲೆಸ್ ಮಾಡಿದ್ರೆ 1,70,000 ಸಿಗುತ್ತೆ. ಸೊ ಅದನ್ನ ನಾವು 1,70,000 ಬಂದಿರೋದನ್ನ ಚೇಂಜ್ ಇನ್ ವ್ಯಾಲ್ಯೂ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ ಅಂತ ಕರಿತೀವಿ. ಇದನ್ನ 1,70,000 ಬಂದಿದೆ ಅಲ್ವಾ, ಇದನ್ನ ಚೇಂಜ್ ಇನ್ ವ್ಯಾಲ್ಯೂ ಆಫ್ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ? ಎಂಪ್ಲಾಯಿ ಕಾಂಟ್ರಿಬ್ಯೂಷನ್. ಸೊ ಇಲ್ಲಿದೆ ಅಡ್ಜಸ್ಟ್ಮೆಂಟಲ್ಲಿ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಅಥವಾ ಇದು ಒಂದೇ ಅಡ್ಜಸ್ಟ್ಮೆಂಟ್ ಇರುತ್ತೆ. ಪರ್ಟಿಕ್ಯುಲರ್ಲಿ ನಾನು ನೋಡಿದ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಲ್ಲೂ ಅಷ್ಟೇ, ಎಲ್ಲ ಸಮ್ಸಲ್ಲೂ ಅಷ್ಟೇ ಇದು ಒಂದಿರುತ್ತೆ. ಕೇಳಿದ್ರೆ ಸ್ಯಾಲ್ರಿ ವೇಜಸ್ ಅಂತ ಕೇಳ್ತಾರೆ, ಅದನ್ನ ನೀವು ಅಡ್ಜಸ್ಟ್ ಇದು ಮಾಡ್ಕೊಬೋದು. ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಇದೆ. ಸೊ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ದಟ್ ಈಸ್ 1,40,000. ಲೆಸ್ ಬೆನಿಫಿಟ್ ಪೇಡ್ ಎಷ್ಟಿದೆ ನಮ್ಮದು? 1 lakh ಇದೆ. ಬೆನಿಫಿಟ್ ಪೇಡ್ ಲೆಸ್ ಮಾಡಿದ್ರೆ 1,40,000 ಮೈನಸ್ 1 lakh ಮಾಡಿದ್ರೆ ನಮಗೆ 40,000 ಸಿಗುತ್ತೆ. ಸೊ ಈಗ 1,70,000 40,000 ಮಾಡಿದ್ರೆ 1,30,000. ಆ 1,30,000ನ ನಾವು ಆ್ಯಕ್ಚುಯಲ್ ರಿಟರ್ನ್ ಆನ್ ಪ್ಲಾನ್ ಅಸೆಟ್ ಅಂತ ಕರಿತೀವಿ. ಸೊ ಇದೊಂದು ಸಿಂಪಲಾಗಿ ಕೇಳ್ತಾರೆ 6 marksಗೆ. ಈ ಥರ ನೀವು ಸಾಲ್ವ್ ಮಾಡ್ಬೋದು. ಈ ಮೆಥಡಲ್ಲ ಇನ್ನೊಂದು ಸಮ ಹೇಳ್ಕೊಡ್ತೇನೆ. ತರುಣ್ ಕಂಪ್ನಿ ಲಿಮಿಟೆಡ್ ಆಸ್ ಡಿಫೈನ್ಡ್ ಪೆನ್ಷನ್ ಪ್ಲಾನ್ ಫಾರ್ ದ ಇಯರ್ ಎಂಡೆಡ್ 31/3/2023. ಕ್ಯಾಲ್ಕುಲೇಟ್ ದ ಆ್ಯಕ್ಚುಯಲ್ ರಿಟರ್ನ್ ಆನ್ ಪ್ಲಾನ್ ಅಸೆಟ್ಸ್. ಬೆನಿಫಿಟ್ ಪೇಡ್ 3 lakh. ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ 2,50,000. ಫೇರ್ ವ್ಯಾಲ್ಯೂ ಆಫ್ ಪ್ಲಾನ್ ಅಸೆಟ್ಸ್ ಆನ್ 31/3/2023 rupees 12 lakh. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಪ್ಲಾನ್ ಅಸೆಟ್ಸ್ ಆನ್ 1/4/2022 7 lakh. ಸೊ ಕ್ಯಾಲ್ಕುಲೇಷನ್ ಆಫ್ ಆ್ಯಕ್ಚುಯಲ್ ರಿಟರ್ನ್ ಆನ್ ಪ್ಲಾನ್ ಅಸೆಟ್ ಅಂತ ಹೆಡ್ಡಿಂಗ್ ಆಗ್ತೀರಾ, ಪರ್ಟಿಕ್ಯುಲರ್ಸ್ ಅಮೌಂಟ್. ಫಸ್ಟ್ ಫೇರ್ ವ್ಯಾಲ್ಯೂ ಆಫ್ ಫನ್ ಮಾರ್ಕೆಟ್ ಅಸೆಟ್. ಫೇರ್ ವ್ಯಾಲ್ಯೂ ಆಫ್ ಪ್ಲಾನ್ ಅಸೆಟ್ಸ್ 31/3/2023. ಇದು ಎಂಡ್ ಆಫ್ ದಿ ಇಯರ್, ಲೈಕ್ ಇದು ಎಂಡ್ ಆಗ್ತಿದೆ ಅಲ್ವ, ಅದಕ್ಕೆ 2023 12 lakh ಇದೆ. ಇಲ್ಲಿ ಬರ್ಕೊಂತೀವಿ. ಇಷ್ಟು ಫೇರ್ ವ್ಯಾಲ್ಯೂ ಆಫ್ ದ ಅಸೆಟ್ಸ್ ಬಿಗಿನಿಂಗ್ ಆಫ್ ದಿ ಇಯರ್ ಎಷ್ಟಿದೆ? ಇಲ್ಲ ಇದೆ ನೋಡಿ. ಅವರು ಪ್ರೀವಿಯಸ್ ಸಮ್ಮಲ್ಲಿ ಅವರೇ ಕೊಟ್ಟಿದ್ರು ಬಿಗಿನಿಂಗ್ ಎಂಡ್ ಅಂತ, ಇದರಲ್ಲಿ ಡೇಟ್ ಕೊಟ್ಟಿದ್ದಾರೆ, ಅದಕ್ಕೆ ನೀವು ನೀಟಾಗಿ ನೋಡ್ಕೊಂಡು ಮಾಡಬೇಕಾಗತ್ತೆ. ಎಂಡ್ ಆಫ್ ದಿ ಇಯರ್ 7 lakh ಇದೆ. ಇವೆರಡು ನಮಗೆ ಮೈನಸ್ ಮಾಡಿದ್ರೆ 5 lakh ಸಿಗುತ್ತೆ. ದಟ್ ಈಸ್ ಚೇಂಜ್ ಇನ್ ವ್ಯಾಲ್ಯೂ ಆಫ್ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಅಡ್ಜಸ್ಟ್ಮೆಂಟ್. ಸೊ ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ? 2,50,000. ಲೆಸ್ ಬೆನಿಫಿಟ್ ಪೇಡ್ ಎಷ್ಟಿದೆ? 3 lakh. ಸೊ ಇವೆರಡು ಮೈನಸ್ ಮಾಡಿದ್ರೆ ನಮಗೆ 50,000 ಸಿಗುತ್ತೆ. 5 lakhಯಿಂದ ನಾವು 50,000 ಮೈನಸ್ ಮಾಡಿದ್ರೆ ನಮಗೆ 4,50,000 ಸಿಗುತ್ತೆ. ದ ಅಮೌಂಟ್ ಈಸ್ ಆ್ಯಕ್ಚುಯಲ್ ರಿಟರ್ನ್ ಆನ್ ಪ್ಲಾನ್ ಅಸೆಟ್ ಈಸ್ 4,50,000. ಈ ಥರ ಸಾಲ್ವ್ ಮಾಡಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಚಾಪ್ಟರ್ದು ಬೇರೆ ಸಮ್ ಎಕ್ಸ್ಪ್ಲೇನ್ ಮಾಡ್ತೀನಿ.